ಪ್ರತಿ ಟನ್ ಕಬ್ಬಿಗೆ 3160 ರೂಪಾಯಿ ಬೆಂಬಲ ಬೆಲೆ ನೀಡುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕಲಬುರಗಿ ಜಿಲ್ಲೆ ಅಫಜಲ್ಪುರ ಪಟ್ಟಣದಲ್ಲಿ ವಿವಿಧ ರೈತಪರ ಸಂಘಟನೆಗಳು ಪ್ರತಿಭಟನೆ ಮಾಡುತ್ತಿವೆ. ಅಂಬೇಡ್ಕರ್ ವೃತ್ತದಲ್ಲಿ ಧರಣಿ ಮಾಡಲಾಗುತ್ತಿದೆ. ಕಲಬುರಗಿ ಜಿಲ್ಲೆಯ ರೈತರಿಗೆ ಅನ್ಯಾಯ ಆಗದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ನೋಡಿಕೊಳ್ಳಬೇಕು. ಇನ್ನೆರಡು ದಿನದಲ್ಲಿ ಬೆಲೆ ನಿಗದಿ ಮಾಡದಿದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಪ್ರತಿಭಟನಾಕಾರರು ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಕಲಬುರಗಿ ಜಿಲ್ಲೆ ಕಬ್ಬಿನ ವಿಷಯದ ಕುರಿತು ಎಲ್ಲಿ ಧ್ವನಿ ಎತ್ತುತ್ತಾ ಇಲ್ಲ. ಅದು ನಮಗೆ ನೋವಿದೆ. ಅದರ ಕುರಿತು ತಾವು ಮಧ್ಯಪ್ರವೇಶ ಮಾಡಿ ಈ ಕಬ್ಬಿನ ಸಮಸ್ಯೆಯನ್ನ ಬಗೆಹರಿಸಿ ಅಂತ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೇವೆ ಈ ಒಂದು ಮನವಿ ಪತ್ರದ ಮುಖಾಂತರ. ಇದು ಇವತ್ತು ರೇಣುಕಾ ಸಕ್ಕರೆ ಕಾರ್ಖಾನೆ ಇವತ್ತು ಇಳುವರಿಯಲ್ಲಿ ಮೋಸ ಆಗಿದೆ. ನಾವು ಪ್ರತಿ ಸಲ ಹೋರಾಟದಲ್ಲಿ ಹೇಳ್ತಾ ಇದ್ದೇವೆ, ಸಕ್ಕರೆ ತೆಗೆದೇನೆ ನೇರವಾಗಿ ಎಥೆನಾಲ್ ತೆಗೆದು ಇವತ್ತು ಇಳುವರಿಯಲ್ಲಿ ಮೋಸ ಆಗಿದೆ. ನಮಗೆ ಪ್ರತಿ ಸಲ ಜಿಲ್ಲಾಡಳಿತದ ಒಂದು ಮೀಟಿಂಗ್ ನಲ್ಲಿ ಕೂಡ ನಾವು ವಾದ ಮಾಡಿದ್ದೇವೆ. ಆ ರಿಕವರಿ ಆಧಾರದ ಮೇಲೆ ನಮಗೆ ಕಬ್ಬಿಗೆ 3160 ರೂಪಾಯಿ ನೀವು ಘೋಷಿಸಿದ ಬೆಲೆಯನ್ನ ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಹಾಗಾಗಿ ಇವತ್ತು ಕಾರ್ಖಾನೆಯನ್ನು ಪ್ರಾರಂಭ ಮಾಡದೆ ರೈತರಿಗೆ ವಂಚಿಸುವಂತ ಕೆಲಸ ಇವತ್ತು ಕಾರ್ಖಾನೆ ಮಾಲೀಕರು ಮಾಡ್ತಾ ಇದ್ದಾರೆ. ಅನಾರೋಗ್ಯದಿಂದ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಚಿಕಿತ್ಸೆ ಬಳಿಕ ಆರೋಗ್ಯ ಸುಧಾರಿಸಿದ್ದು ಐಸಿಯುವಿನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ. ಉಸಿರಾಟದ ತೊಂದರೆಯಿಂದ ನಿನ್ನೆ ಬೆಂಗಳೂರಿನ ಅಪೋಲೋ ಆಸ್ಪತ್ರೆಗೆ ಪಾರ್ವತಿಯವರನ್ನ ದಾಖಲು ಮಾಡಲಾಗಿತ್ತು. ಐಸಿಯುವಿನಲ್ಲಿ ಚಿಕಿತ್ಸೆ ಪಡಿತಾ ಇದ್ರು. ಸದ್ಯ ಐಸಿಯುವಿನಿಂದ ವಾರ್ಡ್ಗೆ ಶಿಫ್ಟ್ ಮಾಡಲಾಗಿದೆ ಅಂತ ಮಾಹಿತಿ ಸಿಗ್ತಾ ಇದೆ. ಕೊಲೆ ಆರೋಪಿ ನಟ ದರ್ಶನ್ ಪುತ್ರ ವಿನೇಶ್ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಕೆಂಗೇರಿಯ ಬಿಜಿಎಸ್ ಕಾಲೇಜ್ ಬಳಿ ಭೇಟಿಯಾಗಿದ್ದು ಡ್ಯಾಡ್ ಚಿತ್ರದ ಶೂಟಿಂಗ್ಗಾಗಿ ಶಿವಣ್ಣ ಬಂದಿದ್ರು. ಈ ವೇಳೆ ಅದೇ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದ ದರ್ಶನ್ ಪುತ್ರ ವಿನೀಶ್ ಶಿವಣ್ಣ ಇರೋದನ್ನ ತಿಳಿದು ಭೇಟಿ ಮಾಡಿ ಮಾತಾಡಿಸಿದ್ದಾರೆ. ಈಗ ರಾಜಕೀಯದ ವಿದ್ಯಮಾನಗಳನ್ನು ನೋಡೋಣ. ಬೆಂಗಳೂರಲ್ಲಿ ಮೇಕೆದಾಟು ಯೋಜನೆ ಕುರಿತು ಡಿಸಿಎಂ ಡಿಕೆ ಶಿವಕುಮಾರ್ ಮಹತ್ವದ ಸಭೆ ನಡೆಸಿದ್ದಾರೆ. ಯೋಜನೆ ಸಂಬಂಧ ವಿಧಾನಸೌಧದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳ ಜೊತೆ ಡಿಕೆಶಿ ಸಭೆ ಮಾಡಿದ್ರು. ಅರಣ್ಯ ಇಲಾಖೆ, ನೀರಾವರಿ ಇಲಾಖೆ, ಕಂದಾಯ ಇಲಾಖೆ ಅಧಿಕಾರಿಗಳು ಭಾಗಿಯಾಗಿದ್ದರು. ಸುಪ್ರೀಂ ಕೋರ್ಟ್ ತೀರ್ಪಿನ ಬಳಿಕ ತುರ್ತಾಗಿ ಯೋಜನೆ ಅನುಷ್ಠಾನಕ್ಕೆ ಡಿಕೆಶಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಇವತ್ತು ಕಾವೇರಿ ನೀರಾವರಿ ನಿಗಮದ 86ನೇ ನಿರ್ದೇಶಕ ಮಂಡಳಿ ಸಭೆ ನಡೆದಿದೆ. ವಿಧಾನಸೌಧದ ಸಮಿತಿ ಕೊಠಡಿಯಲ್ಲಿ ಮೀಟಿಂಗ್ ನಡೆಯಿತು. ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್, ಶಾಸಕ ಶಿವಣ್ಣ, ಸಿಎಸ್ ಶಾಲಿನಿ ರಜನೀಶ್, ಎಸಿಎಸ್ ಗೌರವ್ ಗುಪ್ತಾ, ಐಎಎಸ್ ಅಧಿಕಾರಿ ತುಷಾರ್ ಗಿರಿನಾಥ್ ಉಪಸ್ಥಿತರಿದ್ದರು. ಇವತ್ತಿನಿಂದ ಆರಂಭ ಆಗಿರುವ 28ನೇ ಬೆಂಗಳೂರು ಟೆಕ್ ಸಮ್ಮಿಟ್ಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ಕೊಟ್ಟಿದ್ದಾರೆ. 3 ದಿನಗಳ ಕಾಲ ಬೆಂಗಳೂರಿನ ಅಂತಾರಾಷ್ಟ್ರೀಯ ಪ್ರದರ್ಶನ ಕೇಂದ್ರದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆ, ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ವತಿಯಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಡಿಸಿಎಂ ಡಿಕೆಶಿ ಮಾತನಾಡಿ, ಎಲ್ಲ ಅಂತಾರಾಷ್ಟ್ರೀಯ ನಾಯಕರು ಬೆಂಗಳೂರು ಬಗ್ಗೆ ಆಸಕ್ತಿ ತೋರಿ ಬರ್ತಾ ಇದ್ದಾರೆ. ಟೆಕ್ ಸಮಿಟ್ಗೆ ಬರ್ತಿರೋರನ್ನ ನಾವು ಆಧಾರದಿಂದ ಸ್ವಾಗತಿಸ್ತೇವೆ. ವಿದ್ಯಾರ್ಥಿಗಳಿಗೆ ವಿಪುಲ ಅವಕಾಶಗಳಿದ್ದಾವೆ. ಇಡೀ ಪ್ರಪಂಚ ನಮ್ಮತ್ತ ನೋಡ್ತಾ ಇದೆ. ವಿದ್ಯಾರ್ಥಿಗಳಿಗೆ ಏನಾದರೂ ಸ್ಟಾರ್ಟ್ಅಪ್ ಐಡಿಯಾಗಳಿದ್ರು ಅವರಿಗೂ ನಾವು ಅವಕಾಶ ಮಾಡಿಕೊಡ್ತೀವಿ ಅಂತ ಹೇಳಿದರು. I request all the the list goes on and on, so it will be an useful and rewarding initiative by the founders of recently listed unicorn IPOs, which are required to promote 2025-2030. Karnataka has been a leadership hub in South and Southeast Asia, which we are home to. ಇನ್ವೆಸ್ಟ್ ಮಾಡಲಿಕ್ಕೆ ಕೋಟ್ಯಾಂತರ ರೂಪಾಯಿ ಬಿಲಿಯನ್ಸ್ ಆಫ್ ಡಾಲರ್ಸ್ ಇನ್ವೆಸ್ಟ್ ಮಾಡಲಿಕ್ಕೆ ಮುಂದೆ ಬಂದಿದ್ದಾರೆ. ನಾನು ನಮ್ಮ ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿಗಳಿಗೆ ಮುಂದಿನ ಭವಿಷ್ಯ, ಇಡೀ ಪ್ರಪಂಚ ನಿಮ್ಮನ್ನು ನೋಡ್ತಾ ಇದೆ. ನೀವು ವರ್ಲ್ಡ್ ಮಟ್ಟದಲ್ಲಿ ನಮ್ಮ ಮಕ್ಕಳೆಲ್ಲ ಕಾಂಪೀಟ್ ಮಾಡಬೇಕು. ಸರ್ಕಾರ ಎಲ್ಲರೂ ಕೂಡ ಸ್ಪಂದಿಸಲಿಕ್ಕೆ ಅವಕಾಶ ಇದೆ. ನಿಮಗೂ ಕೂಡ ಹೊಸ ಐಡಿಯಾ ಬಂದರೆ ಈ ಸ್ಟಾರ್ಟ್ಅಪ್ ಅಲ್ಲಿ ಅವಕಾಶ ಮಾಡಿಕೊಡ್ತೀವಿ. ಆಲ್ ಫಾರ್ಚ್ಯೂನ್ 500 ಕಂಪನೀಸ್ ಇದೆ. 60 ದೇಶದಿಂದ ಮತ್ತು ಎಲ್ಲ ದೇಶದ ಎಲ್ಲ ರಾಜ್ಯದಿಂದ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಬಹಳ ಜನ
ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸಿದ ದಿನವೇ ಸಿಎಂ ತವರು ಜಿಲ್ಲಾ ಪ್ರವಾಸ ಕೈಗೊಳ್ಳಲಿದ್ದಾರೆ. ನವೆಂಬರ್ 20ಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ 2.5 ವರ್ಷ ಪೂರೈಸಲಿದೆ. ನವೆಂಬರ್ 20, 21ರಂದು ಸಿಎಂ ಸಿದ್ದರಾಮಯ್ಯ ಅವರು ಮೈಸೂರು ಹಾಗೂ ಚಾಮರಾಜನಗರ ಜಿಲ್ಲಾ ಪ್ರವಾಸವನ್ನು ಕೈಗೊಳ್ಳಲಿದ್ದಾರೆ. 2 ದಿನ ವಿವಿಧ ಕಾರ್ಯಕ್ರಮದಲ್ಲಿ ಸಿಎಂ ಭಾಗಿಯಾಗಲಿದ್ದು ನವೆಂಬರ್ 21ರ ರಾತ್ರಿ ಬೆಂಗಳೂರಿಗೆ ವಾಪಸ್ಸಾಗಲಿದ್ದಾರೆ. ನವೆಂಬರ್ 28 ಪ್ರಧಾನಿ ನರೇಂದ್ರ ಮೋದಿ ಉಡುಪಿಗೆ ಭೇಟಿ ನೀಡಲಿದ್ದಾರೆ. ಕಡಗೋಲು ಕೃಷ್ಣದೇವರ ದರ್ಶನ ಪಡೆಯಲಿದ್ದಾರೆ. ಪ್ರಧಾನಿಯಾದ ಬಳಿಕ ಇದೇ ಮೊದಲ ಬಾರಿಗೆ ಕೃಷ್ಣ ಮಠಕ್ಕೆ ಪ್ರಧಾನಿ ಭೇಟಿ ಕೊಡುತ್ತಿದ್ದಾರೆ. ಕೃಷ್ಣ ಮಠದ ಆವರಣದಲ್ಲಿ ಭಕ್ತರ ಸಮಾವೇಶ ನಡೆಯಲಿದೆ. ಲಕ್ಷಕಂಠ ಗೀತಾ ಪಠಣ ಸಮಾರೋಪ ನಡೆಯಲಿದೆ. 1 ಲಕ್ಷ ಭಕ್ತರು ಭಗವದ್ಗೀತೆ ಪಠಿಸಲಿದ್ದು ಪ್ರಧಾನಿ ಮೋದಿ ಅವರು ಕೂಡ ಭಗವದ್ಗೀತೆ ಪಠಣ ಮಾಡಲಿದ್ದಾರೆ. ಕೃಷ್ಣ ಮಠದ ಹೊರ ಆವರಣದಲ್ಲಿ ಭರ್ಜರಿ ಸಿದ್ಧತೆ ಮಾಡಲಾಗ್ತಾ ಇದೆ. ಶಾಸಕ ಸುರೇಶ್ ಕುಮಾರ್ 1 ದಿನದ ಮಟ್ಟಿಗೆ ಟ್ರಾಫಿಕ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡಿದ್ದಾರೆ. ಬೆಂಗಳೂರಿನ ರಾಜಾಜಿನಗರದ ಭಾಷ್ಯಂ ಸರ್ಕಲ್ನಲ್ಲಿ ಬಿಜೆಪಿ ಶಾಸಕ ಸುರೇಶ್ ಕುಮಾರ್ ಬೆಳಗ್ಗೆ 2 ಗಂಟೆಗಳ ಕಾಲ ಪೀಕ್ ಅವರ್ಸ್ ಅಲ್ಲಿ ಟ್ರಾಫಿಕ್ ಪೊಲೀಸ್ ಆಗಿ ಸೇವೆ ಮಾಡಿದ್ದಾರೆ. ಟ್ರಾಫಿಕ್ ಕಂಟ್ರೋಲ್ ಮಾಡಿದ ಅನುಭವದ ವಿಡಿಯೋವನ್ನ ಶಾಸಕ ಸುರೇಶ್ ಕುಮಾರ್ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ವಾಹನ ಯಾರು ಸವಾರಿ ಮಾಡ್ತಾರೆ ಚಾಲಕರು, ಅವರ ಒಂದು ಒಟ್ಟು ಸಂಚಾರದ ಬಗ್ಗೆ ಅವ್ರು ಯಾವ ರೀತಿ ಪ್ರತಿಕ್ರಿಯಿಸ್ತಾರೆ, ನಿಯಮಗಳನ್ನ ಯಾವ ರೀತಿ ಪಾಲಿಸ್ತಾರೆ, ಮತ್ತೆ ನಾವು ತಿಳಿ ಹೇಳಿದ್ರೆ ಈ ರೀತಿ ಮಾಡಬೇಕು ಅಂತ ಯಾವ ರೀತಿ ಒಪ್ಕೊಳ್ತಾರೆ, ಅದನ್ನ ಇದೊಂದು ವಿಶಿಷ್ಟವಾದ ಅನುಭವ. ನಾನು ಬಹಳ ದಿವಸದಿಂದ ಅನ್ಕೊಂತಾ ಇದ್ದೆ. ನಾನು ಒಂದು ದಿವಸ ನಾನು ಅದರಲ್ಲೂ ಇದ್ದಿದ್ದು ವಿಧಾನಸೌಧದ ಹತ್ರ ಇರೋ ಚಾಲುಕ್ಯ ಸರ್ಕಲ್ ಹತ್ರ. ನಾನು ಇಷ್ಟೊಂದು ಟ್ರಾಫಿಕ್ ನೋಡ್ತಾ ಇದ್ದೆ ಈವ್ನಿಂಗು. ಒಂದು ದಿವಸ ಅಲ್ಲಿ ಟ್ರಾಫಿಕ್ ಸಿಗ್ನಲ್ ನಿಂತ್ಕೊಂಡು ಮಾಡಬೇಕು. ನಾನು ಅವಾಗ ಇದ್ದಿದ್ದು ಮ್ಯಾನ್ಯುಯಲ್, ಸಿಗ್ನಲ್ ಇರಲಿಲ್ಲ. ಮತ್ತೆ ಬಹಳ ಸಲ ನಾನು ಇದು ಮೋದಿ ಜಂಕ್ಷನ್ ಹತ್ರ, ನವರಂಗ್ ಸರ್ಕಲ್ಲು, ಬೇರೆ ಬೇರೆ ಸಮಯದಲ್ಲಿ ಮಳೆ ಬಂದಾಗ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಸುವರ್ಣ ಮಹೋತ್ಸವ ನಡೀತಾ ಇದೆ. ಸರ್ಕ್ಯುಲರ್ ಅರ್ಥವ್ಯವಸ್ಥೆ ಮತ್ತು ಸ್ಥಿರತೆ ಕುರಿತ ಸಮ್ಮೇಳನ ಆಯೋಜನೆ ಮಾಡಲಾಗಿದೆ. ನ್ಯೂಸ್ 18ಗೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷ ಎಂಪಿ ನರೇಂದ್ರ ಸ್ವಾಮಿ ಮಾತನಾಡಿ, ಮಾಲಿನ್ಯಕಾರಕ ವಿಷಯಗಳನ್ನು ಕಡಿಮೆ ಮಾಡೋದು, ಭೂಮಿ ವಾಯು ಉಳಿಸೋದು, ನೀರು ಉಳಿಸಲು ಹೇಗೆ ಹೆಜ್ಜೆ ಇಡಬೇಕು ಅಂತ ಚರ್ಚೆ ಮಾಡಿದ್ದೇವೆ. ನಮ್ಮ ಕಾಯ್ದೆಗಳನ್ನು ಹೇಗೆ ಬಳಸಿಕೊಳ್ಳಬೇಕು ಅಂತ ಚರ್ಚೆ ನಡೆಸಲಾಗಿದೆ. ಸಾರಾಂಶ ಬಂದ ಬಳಿಕ ಸರ್ಕಾರಕ್ಕೆ ಮನವಿ ರೂಪದಲ್ಲಿ ನೀಡುತ್ತೇವೆ. ಇದನ್ನು ರಾಜ್ಯದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ನಡೆಸಿದ್ದೇವೆ. ಪರಿಸರದ ಬಗ್ಗೆ ಅರಿವು ಮೂಡಿಸುವ ಪ್ರಯತ್ನ ಇದಾಗಿದೆ ಅಂತ ಹೇಳಿದರು. ದೇಶ ಮಾಲಿನ್ಯಕಾರಕ ವಿಚಾರಗಳನ್ನು ತಡೆಗಟ್ಟುವ ಬಗೆ ಮತ್ತು ಪರಿಣಾಮಕಾರಿಯಾಗಿ ಸಂಪೂರ್ಣ ಹಲವಾರು ವಿಚಾರಗಳಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ರೀಸೈಕಲ್ ಮಾಡೋದಂಗೆ, ರೀಯೂಸ್ ಮಾಡೋದಂಗೆ ಮತ್ತು ಮಾಲಿನ್ಯಕಾರಕ ವಿಚಾರಗಳನ್ನು ನಾವು ಕಡಿಮೆಗೊಳಿಸ್ತಕ್ಕಂಥದ್ರ ಜೊತೆಗೆ ಭೂಮಿಯನ್ನು ಉಳಿಸೋದು, ವಾಯುವನ್ನು ಉಳಿಸೋದು ಮತ್ತು ನೀರನ್ನು ಉಳಿಸ್ತಕ್ಕಂಥ ಕೆಲಸದಲ್ಲಿ ಹೇಗೆ ನಾವು ಹೆಜ್ಜೆ ಇಡಬೇಕು, ನಮ್ಮ ಕಾಯ್ದೆಗಳನ್ನು ಯಾವ ರೀತಿ ಸಮರ್ಪಕವಾಗಿ ಬಳಸ್ಕೋಬೇಕು. ಇದರ ಉದ್ದೇಶ ಮಾಲಿನ್ಯಕಾರಕ ವಿಚಾರಗಳನ್ನು ತಡೆಗಟ್ಟುವ ಬಗೆ ಮತ್ತು ಪರಿಣಾಮಕಾರಿಯಾಗಿ ಸಂಪೂರ್ಣ ಹಲವಾರು ವಿಚಾರಗಳಲ್ಲಿ ನಾವು ಕೆಲವೊಂದು ವಸ್ತುಗಳನ್ನು ರೀಸೈಕಲ್ ಮಾಡೋದಂಗೆ, ರೀಯೂಸ್ ಮಾಡೋದಂಗೆ ಮತ್ತು ಮಾಲಿನ್ಯಕಾರಕ ವಿಚಾರಗಳನ್ನು ನಾವು ಕಡಿಮೆಗೊಳಿಸ್ತಕ್ಕಂಥದ್ರ ಜೊತೆಗೆ ಭೂಮಿಯನ್ನು ಉಳಿಸೋದು, ವಾಯುವನ್ನು ಉಳಿಸೋದು ಮತ್ತು ನೀರನ್ನು ಉಳಿಸ್ತಕ್ಕಂಥ ಕೆಲಸದಲ್ಲಿ ಹೇಗೆ ನಾವು ಹೆಜ್ಜೆ ಇಡಬೇಕು, ನಮ್ಮ ಕಾಯ್ದೆಗಳನ್ನು ಯಾವ ರೀತಿ ಸಮರ್ಪಕವಾಗಿ ಬಳಸ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಕಾರು ಸ್ಫೋಟ ಪ್ರಕರಣದ ಬೆನ್ನಲ್ಲೇ ದೆಹಲಿಯ ಕೆಳ ನ್ಯಾಯಾಲಯಗಳು ಮತ್ತು ಶಾಲೆಗಳಿಗೆ ಬಾಂಬ್ ಬೆದರಿಕೆ ಇಮೇಲ್ಗಳು ಬಂದಿವೆ. ಈ ಹಿನ್ನೆಲೆ ದೆಹಲಿಯಲ್ಲಿ ಮತ್ತೆ ಭಾರೀ ಭದ್ರತೆಯನ್ನ ಎಚ್ಚರಿಕೆ ನೀಡಲಾಗಿದೆ. ದೆಹಲಿಯ ಸಾಕೆಟ್ ಕೋರ್ಟ್, ಪಟೇಲ್ ಹೌಸ್ ಕೋರ್ಟ್, ಟಿಸ್ ಹಜಾರಿ ಕೋರ್ಟ್, ರೋಹಿಣಿ ಕೋರ್ಟ್ ಹಾಗೆ ದ್ವಾರಕಾ ಕೋರ್ಟ್ ಸೇರಿದಂತೆ ಹಲವು ಜಿಲ್ಲಾ ನ್ಯಾಯಾಲಯಗಳಲ್ಲಿ ಬಾಂಬ್ ಬೆದರಿಕೆಗಳು ಬಂದಿವೆ. ಸ್ಥಳಕ್ಕೆ ಬಾಂಬ್ ನಿಷ್ಕ್ರಿಯ ದಳ, ಶ್ವಾನ ದಳಗಳು ಹಾಗೆಯೇ ಪೊಲೀಸರು ಬಂದು ತೀವ್ರ ಪರಿಶೀಲನೆಯನ್ನ ಮಾಡಿದ್ದಾರೆ. ಬಿಹಾರದಲ್ಲಿ ನೂತನ ಸರ್ಕಾರ, ಎನ್ಡಿಎ ನಾಯಕರು ಭರ್ಜರಿ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ನವೆಂಬರ್ 20ರಂದು ಮುಖ್ಯಮಂತ್ರಿಯಾಗಿ ನಿತೀಶ್ ಕುಮಾರ್ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಪಾಟ್ನಾದ ಗಾಂಧಿ ಮೈದಾನದಲ್ಲಿ ಪದಗ್ರಹಣ ಸಮಾರಂಭ ನಡೆಯಲಿದೆ. ಸಿಎಂ ಸೇರಿದಂತೆ ಕೆಲ ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದಾರೆ. ಸ್ಪೀಕರ್ ಸ್ಥಾನ ಬಿಜೆಪಿಗೆ ಬಿಟ್ಟುಕೊಟ್ಟಿದೆ, ಜೆಡಿಯು ಒಪ್ಪಿದೆ.
ಕೇಂದ್ರ ಚುನಾವಣಾ ಆಯೋಗ ಕೇರಳದಲ್ಲಿ ನಡೆಸ್ತಾ ಇರುವ ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆಗೆ ಕೇರಳ ಸರ್ಕಾರ ವಿರೋಧಿಸಿದ್ದು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದೆ. ಮತದಾರರ ಪಟ್ಟಿ ತೀವ್ರ ವಿಶೇಷ ಪರಿಷ್ಕರಣೆ ಪ್ರಕ್ರಿಯೆ ಮುಂದೂಡುವಂತೆ ಕೋರಿ ಸುಪ್ರೀಂ ಕೋರ್ಟ್ಗೆ ಕೇರಳ ಸರ್ಕಾರ ಅರ್ಜಿ ಸಲ್ಲಿಸಿದೆ. ಕೇರಳದಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಹತ್ತಿರದಲ್ಲಿದ್ದು ಈ ಸಂದರ್ಭದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಮಾಡುವುದು ಸೂಕ್ತವಲ್ಲ ಅಂತ ಕೇರಳ ಹೇಳ್ತಾ ಇದೆ. 12 ರಾಜ್ಯಗಳಲ್ಲಿ ಕೇಂದ್ರ ಚುನಾವಣಾ ಆಯೋಗ ನಡೆಸ್ತಾ ಇರುವ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆಗೆ ವಿಪಕ್ಷಗಳು ತೀವ್ರವಾಗಿ ಖಂಡಿಸಿವೆ. ಈ ಕುರಿತು ಇವತ್ತು ದೆಹಲಿಯಲ್ಲಿ 12 ರಾಜ್ಯಗಳ ಪ್ರಮುಖ ವಿಪಕ್ಷ ನಾಯಕರು ಸಭೆ ಮಾಡಿದ್ರು. ಎಸ್ಐಆರ್ ವಿರೋಧಿಸುವ ನಿರ್ಣಯಕ್ಕೆ ಎಲ್ಲರೂ ಒಮ್ಮತದ ನಿರ್ಧಾರ ತೆಗೆದುಕೊಂಡಿದ್ದಾರೆ. ಡಿಸೆಂಬರ್ ಮೊದಲ ವಾರದಲ್ಲಿ ದೆಹಲಿಯ ರಾಮಲೀಲಾ ಮೈದಾನದಲ್ಲಿ ಚುನಾವಣಾ ಆಯೋಗದ ವಿರುದ್ಧ ಬೃಹತ್ ಪ್ರತಿಭಟನೆಗೆ ಕರೆ ಕೊಡಲಾಗಿದೆ. ಗ್ಯಾಂಗ್ಸ್ಟಾರ್ ಲಾರೆನ್ಸ್ ಬಿಷ್ಣೋಯ್ ಸಹೋದರ ಅನ್ಮೋಲ್ ಬಿಷ್ಣೋಯ್ನನ್ನ ಅಮೆರಿಕದಿಂದ ಭಾರತಕ್ಕೆ ಗಡೀಪಾರು ಮಾಡಲಾಗಿದೆ. ಮಹಾರಾಷ್ಟ್ರ ಶಾಸಕ ಬಾಬಾ ಸಿದ್ದಿಕಿ ಕೊಲೆ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದ. ಜೊತೆಗೆ ನಟ ಸಲ್ಮಾನ್ ಖಾನ್ ಮನೆಯಲ್ಲಿ ನಡೆದಿದ್ದ ಫೈರಿಂಗ್ ಪ್ರಕರಣದಲ್ಲೂ ಭಾಗಿಯಾಗಿದ್ದ ಆರೋಪ ಇತ್ತು. ಒಟ್ಟು 30 ಗಂಭೀರ ಅಪರಾಧ ಪ್ರಕರಣಗಳಿದ್ವು. ಅನ್ಮೋಲ್ ಬಿಷ್ಣೋಯ್ ತಲೆಗೆ ಎನ್ಐಎ 10 ಲಕ್ಷ ಬಹುಮಾನ ಘೋಷಿಸಿತ್ತು. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಗಾಜಾ ಶಾಂತಿ ಯೋಜನೆಗೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಿಂದ ನಿರ್ಣಾಯಕ ಅನುಮೋದನೆ ದೊರೆತಿದೆ. ಗಾಜಾದಲ್ಲಿ ಕದನ ವಿರಾಮ, ಪುನರ್ ನಿರ್ಮಾಣ ಮತ್ತು ಆಡಳಿತಕ್ಕಾಗಿ ಅಮೆರಿಕ ರೂಪಿಸಿರುವ 20 ಅಂಶಗಳಿಗೆ ವಿಶ್ವಸಂಸ್ಥೆಯಲ್ಲಿ ಒಪ್ಪಿಗೆ ಸಿಕ್ಕಿದೆ. ಆದರೆ ಭದ್ರತಾ ಮಂಡಳಿಯ ನಿರ್ಧಾರವನ್ನು ಹಮಾಸ್ ತಿರಸ್ಕರಿಸಿದೆ. ಟ್ರಂಪ್ ಯೋಜನೆ ಪ್ಯಾಲೆಸ್ತೀನಿಯನ್ ಜನರ ಹಕ್ಕುಗಳು ಮತ್ತು ಬೇಡಿಕೆಗಳನ್ನು ಪೂರೈಸುವಲ್ಲಿ ವಿಫಲವಾಗಿದೆ. ಅದರ ಹಿಂದೆ ಬೇರೆಯೇ ಉದ್ದೇಶ ಇದೆ ಅಂತ ಹೇಳಿದೆ.